ರಥೋತ್ಸವದ ವೈಭವ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಇದೀಗ ರಥ ಬೀದಿಯಲ್ಲಿ ಅದಕ್ಕೆ ನಿಯೋಜಿಸಿರ್ತಕ್ಕಂಥ ಪಥದಲ್ಲಿ ಸಂಚರಿಸ್ತಾ ಇದೆ. ಎಲ್ಲ ಭಕ್ತಾದಿಗಳು ಜೋರಾದ ಚಪ್ಪಾಳಿಯ ಮೂಲಕ ಶರಣ ಬಸವೇಶ್ವರರ 204ನೇ ರಥೋತ್ಸವಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಕೈ ಮುಗಿದು ತಮ್ಮ ಕರವನ್ನ ರಥೋತ್ಸವಕ್ಕೆ ಮುಗಿದು ಶರಣ ಬಸವೇಶ್ವರ ರಥೋತ್ಸವಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಶರಣ ಬಸವೇಶ್ವರರ ಜಯಘೋಷಗಳನ್ನು ಮೊಳಗಿಸುವುದರ ಮೂಲಕ ದಾಸೋಹ ಪರಂಪರೆಯ 204ನೇ ರಥೋತ್ಸವಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದ ಅನುಸಾರವಾಗಿ ಇಲ್ಲಿ ರಥೋತ್ಸವದ ಮುಂಭಾಗದಲ್ಲಿ ನಡೆದಿರ್ತಕ್ಕಂತಹ ಸ್ವಯಂ ಸೇವಕರ ಒಂದು ದಿವ್ಯ ಶ್ರಮದೊಂದಿಗೆ ಶರಣ ಬಸವೇಶ್ವರರ ರಥವು ಸಂಚರಿಸ್ತಾ ಇದೆ. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಶರಣ ಬಸವೇಶ್ವರ ರಥವು ಇದೀಗ ರಥ ಬೀದಿಯಲ್ಲಿ ಸಾಗ್ತಾ ಇದ್ದು ಭಕ್ತರು ತಮ್ಮ ಭಕ್ತಿಯ ಪರಾಕಾಷ್ಠೆಯಾಗಿ ಬಾಳೆಹಣ್ಣು ಮೆರಿತಕ್ಕಂಥದ್ದನ್ನ ತಾವೆಲ್ಲರೂ ಕಾಣ್ತಾ ಇದ್ದೀರಿ. ಇದೀಗ ಶರಣ ಬಸವೇಶ್ವರ ರಥೋತ್ಸವವು ಶರಣ ಬಸವೇಶ್ವರ ರಥ ಬೀದಿಯಲ್ಲಿ ತನ್ನ ನಿಂತ ಸಂಚಲನ ಜಾಗದಿಂದ ಹೊರಟಿದ್ದು ರಥ ಮುಂದೆ ಇರ್ತಕ್ಕಂಥ ವರೆಗೂ ಸಾಗ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲಿಯೂ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಜನರ ಓಡಾಟಗಳನ್ನು ನಿರ್ಬಂಧಿಸಿ ಸ್ವಯಂ ಬಸವೇಶ್ವರರ ರಥೋತ್ಸವ ಹೇಳಲಾಗ್ತಾ ಇದೆ. ಅದಕ್ಕೆ ಪೊಲೀಸ್ ಇಲಾಖೆ ಸಹಕರಿಸ್ತಾ ಇದ್ದು ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇದ್ದು ಅವರೆಲ್ಲರ ಜಯಘೋಷಗಳು ದೇವಸ್ಥಾನದ ಆವರಣದಲ್ಲಿ ಮನವನ್ನ ರೋಮಾಂಚನಗೊಳಿಸ್ತಾ ಇದ್ದಾವೆ. ಶರಣ ಬಸವೇಶ್ವರರ 204ನೇ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ವೈಭವ ಪೂರಿತವಾಗಿ ಚಾಲನೆಗೊಂಡಿದ್ದು ಇದೀಗ ರಥೋತ್ಸವವು ತನ್ನ ರಥ ಬೀದಿಯ ಎದುರುಗಡೆ ಇರತಕ್ಕಂಥ ಮಂಟಪದ ಸಮೀಪಕ್ಕೆ ತೆರಳುತ್ತಾ ಇದೆ. ಅದ ನಂತರದಿಂದ ಮರಳಿ ತನ್ನ ಮೊದಲಿದ್ದಿರ್ತಕ್ಕಂಥ ಸ್ಥಳಕ್ಕೆ ಕ್ರಮಿಸಿ ಬರ್ತಾ ಇದೆ. ಅದಕ್ಕೆ